ಮತ್ತೊಬ್ರಿಗೆ ಗಟ್ಟಿಲಿ ಅನ್ಸಿರಪ್ಪ ಅಂತಂದ್ರೆ ನೀವು ನಿಮ್ಮವರನ್ನು ನಿಮ್ಮ ಗೆಳೆಯರನ್ನು ನಿಮ್ಮ ಸಂಬಂಧಿಗಳನ್ನ ಕರ್ಕೊಂಡ್ಬಂದು ಈ ಜ್ಞಾನ ತಗೊಳ್ಳುವಾಗ ಹೆಲ್ಪ್ ಮಾಡಿ ಅವ್ರಿಗೆ ಇಷ್ಟೇ. ಅದು ತಂತ್ರ ಮಂತ್ರ ಯಂತ್ರ ಕ್ಯಾಂಪಿಗೆ ಅಷ್ಟೇ ನಾವು ಹೆವಿ ಹಚ್ತೀವಿ. ಉಳ್ಕಿದ್ದಕ್ಕೆ 2-3 ಸಾವಿರ ಮ್ಯಾಕ್ಸಿಮಮ್ 2 ದಿವಸ ಕ್ಯಾಂಪ್ ಮಾಡೋ ಸಹಿತ 5 ಸಾವಿರ ಹೆಚ್ಚು ಮಾಡಲ್ಲ. ಇಷ್ಟು ಹೇಳ್ತೀವಿ ಮೊದಲು 5 ಸಾವಿರಕ್ಕಿಂತ ಹೆಚ್ಚು ಮಾಡಲ್ಲ. ಈಗ ನೋಡಿ ಒಂದು 10 ಮಂದಿ ಬಂದರೆ 50,000 ಬಿಡ್ತು, 20 ಮಂದಿ ಬಂದು 1 ಲಕ್ಷ ಬಂತು. ನನಗೆ ತಿಂಗಳ 2 ಲಕ್ಷ ಬೇಕು. ನನಗೆ ತಿಂಗಳ 2 ಲಕ್ಷ ಬೇಕು ನನಗೆ ಖರ್ಚು. ಈಗ ಅವನ ಪಗಾರ, ನನ್ನ ಪಗಾರ, ನನ್ನ ಮಿಸಸ್ ಪಗಾರ ಎಲ್ಲ ಹಾಕಿ ನಾವು ಸ್ವಲ್ಪ ಇದು ಮಾಡ್ತೀವಿ ನಾವು. ಮತ್ತು ನಾವು ನಿಮ್ಮ ಸಲುವಾಗಿ ನಾವೇ ಯಾಕೆ ಮಾಡಬೇಕಲ್ಲ ಕಷ್ಟ ಹೇಳಿ. ಇದುವರೆಗೆ ನಾವು ಮಾಡಿದ್ವಿ, ನಿಮ್ಮ ಸಲುವಾಗಿ ಮಾಡೀವಿ ನಾವು. ಅದು ಮೇಂಟೈನ್ ಮಾಡ್ಕೊಳ್ಳೋದು ನಮ್ಮ ಯಾಗಾದ್ರೆ ಅದು ನನಗೆ ಹಿಂಸೆ ಆಗೈತಿ. ಹಿಂಸೆ ನನಗೆ ಯಾಕೆ ಆಗತ್ತಪ್ಪ ಅದು ತಿಂಗಳ ಮೈ ಹಿಂಡದಾಗ ಆಗುತ್ತೆ. ಎಷ್ಟರದ್ದು ನನಗೆ ಪದೇ ಏನು ಹೋದ ಜನ್ಮದಾಗ ನಾ ಏನು ಲಂಚ ತಿಂದಿರ್ಬೇಕು ಯಾರದ ನಿಮ್ಮೆಲ್ಲರದು ಭ್ರಷ್ಟಾಚಾರ ಅಧಿಕಾರಿ ಆಗಿರ್ಬೇಕು, ಅದಕ್ಕೆ ಬಿಡ್ಸಾಕತ್ತೀನಪ್ಪ ಅನ್ಸುತ್ತೆ ನನಗೆ. ಹಿಂಗೆ ಮಾಡಿ ಆಶ್ರಮ ಕಟ್ ನೀವೇನು ಹೇಳಿಲ್ಲ ಆಶ್ರಮ ಕಟ್ ಅಂತ ತಿಳ್ಕೊಂಡು ನಾ ಆಶ್ರಮ ಮಾಡಿದೆ. ಅದಕ್ಕೆ ನಾನು ಎಲ್ಲ ದೇಶ ಸುತ್ತಾಡಿ ಬಂದೀನಿ, ಎಲ್ಲ ರಾಜ್ಯ ಸುತ್ತಾಡೀನಿ. ಎಷ್ಟು ಸುತ್ತಾಡ್ತಾರೆ ಮನುಷ್ಯ. ಅದಕ್ಕೆ ನಾನಾ ಹೋಗೋ ಬದಲಿ ಮಂದಿ ನಾ ಇದ್ದಲ್ಲಿ ಬಂದು ಕಲಿಬೇಕು ಅನ್ನೋ ಆಸೆಯಿಂದ ಮೊದಲು ಒಂದು 4 ರೂಮ್ ಕಟ್ಟಿದ್ದೆ. ಬರಕತ್ತಿದ್ರು ಸಾಲ್ಕಂಬಿತ್ತು, ಮತ್ತು 4 ರೂಮ್ ಕಟ್ಟಿದ್ದೆ. ಮತ್ತು ಇವಾಗ ನಾ ಡಾಕ್ಟರ್ ಆಗಿದ್ದೆ, ಒಂದು ಹಾಸ್ಪಿಟ್ಲ್ ಕಟ್ಟಿದ್ವಿ. ಹಿಂಗೆ ಬೆಳ್ಕೊಂತ ಹೋತು ಕೊಟ್ಟು ಬಂದು ನಮಗೆ ಏನು ಅನಿಸ್ಲಿಲ್ಲ. ಈಗ ಅನ್ಸಕತ್ತೈತಿ ಎಲ್ಲ ಆದಮೇಲೆ ಇದನ್ನು ಮೇಂಟೈನ್ ಮಾಡೋದು ಇಷ್ಟವೇ. ನಾನು ಮುಕ್ತ ಮನಸ್ಸಿಂದ ನಿಮಗೆ ಮುಂದೆ ಹೇಳ್ಕೊತಾ ಇದ್ದೀನಿ. ಇದು ನಾಟಕ ಅಂತ ದಯವಿಟ್ಟು ತಿಳ್ಕೊಬೇಡ. ನಾಟಕ ರಕ್ತ ಹೀರಕತ್ತಿದ್ದು ನಾನು ಮುಖದ ಬಗ್ಗೆ ಹೇಳ್ರಿ, ನೇರವಾಗಿ ನನಗೆ ಹೇಳ್ರಿ. ಹಿಂದೆ ಮಾತಾಡ್ಬೇಡ. ಹಿಂದೆ ನಿಮ್ಗೆ ಏನು ಅನಾನುಕೂಲತೆ ಅಂತ ಮಾತಾಡಿದ್ರಪ್ಪ ಅಂದ್ರೆ ನನಗೆ ರೆಕ್ಟಿಫಿಕೇಶನ್ ಮಾಡಕ್ ಬರೋದಿಲ್ಲ, ನನಗೆ ಗೊತ್ತಾಗುದಿಲ್ಲ. ಅಲ್ಲ ನನಗೆ ಗೊತ್ತಾಗುದಿಲ್ಲ. ಇವ್ರು ಹೆಚ್ಚು ಮಾಡಿದ್ರು ಮುಂದೆ ಹೇಳಿದ್ರಪ್ಪ ಅಂದ್ರೆ ಕಮ್ಮಿ ಮಾಡ್ತೇನೆ. ಹಿಂದೆ ಹೇಳಿದ್ರೆ ನನಗೇನು ಗೊತ್ತಾಗುತ್ತೆ. ಅದು ಅಪಪ್ರಚಾರ ಮಾಡಬೇಡ್ರಿ, ಅಪಪ್ರಚಾರ ಮಾಡಬೇಡ್ರಿ ಗುರುಗಳ ಬಗ್ಗೆಗೆ. ಯಾಕಂದ್ರೆ ಚೊಕ್ಕ ಚಿನ್ನ ಅದಾರ ಗುರುಗಳು, ಮತ್ತು ಜ್ಞಾನದ ಗಣಿ ಅದಾರ. ನೀವು ತೋರಕ್ಕೆ ತಯಾರಾಗ್ರಿ ಇಷ್ಟ. ಎಲ್ಲಿ ಮಠಪ್ಪ ಅಂದ್ರೆ ನಾ ಏನು ಹೇಳಿ ಅಷ್ಟು ಅದ್ಭುತ ಜ್ಞಾನವನ್ನು ನನಗೆ ತೊಗೊಳ್ತೀರಿ ಮುಂದೆ. ಬಟ್ ಒಂದು ಕೂಡೋದು ಕಲೀರಿ ನೀವು. ಯಾಕಂದ್ರೆ ನಾವು ಇಲ್ಲಿ ಬಂದು ಈ ಕ್ಯಾಂಪ್ ಮಾಡಬೇಕು ಅನ್ನೋ ಮನಸ್ಸು ಬಂದಿದ್ದ ನಿಮ್ಮ ಪುಣ್ಯ ಹೇಳ್ಬೇಕಂದ್ರೆ. ಯಾಕಂದ್ರೆ ನೀವು ಪಾಪ 2 ಸಾವಿರ ಖರ್ಚು ಮಾಡ್ಕೊಂಡು ಬರ್ಬೇಕಲ್ಲ ರೂಮ್ ಮಾಡಿ. ಈಗ ಅಲ್ಲ, ಈಗ ಆಶ್ರಮ ಬಂದು 2 ಸಾವಿರ ಖರ್ಚಾಗುತ್ತೆ ನಿಮಗೆ. ಹೌದಲ್ರಿ? 1,000 ಇದಕ್ಕೆ ಕೊಡಬೇಕು, ಬಸ್ಸಿಗೆ ಕೊಡಬೇಕು. 1,000 ಬಸ್ ಕೊಡಬೇಕು. ಮತ್ತು ಅಲ್ಲೇ ಸ್ವಲ್ಪ ನಾವು ರೂಮ್ ಮಾಡಿವಿ. ಅಲ್ಲೇ ಅದಿ ವೆಲ್ ಫರ್ನಿಶ್ಡ್ ರೂಮ್ ಅದಾವೆ, ಭಾಳ ಚಂದ ಅದ. ಒಳಗೆ ಕಾಲಿಟ್ರೆ ಸಾಕು ಖುಷಿ ಅನ್ಸುತ್ತೆ. ಅಂಥದ್ದೊಂದು ಆಶ್ರಮ ಅದ. ಒಂದು ಬರಲೇಬೇಕು ನೀವು. ಒಂದು ಸಲ ಅಲ್ಲಿ ನೀವು ಬರಲೇಬೇಕು ಎಲ್ಲರೂ. ಹೌದಾ? ಅಲ್ಲೊಂದು ದಿವಸ ಅಥವಾ 2 ದಿವಸ ಕ್ಯಾಂಪು ಮಾಡ್ರಿ. ಹೌದಾ? ಮಾಡ್ರಿ. 2-3 ಜನ ಬಂದರೆ ಇಲ್ಲ, ಕನಿಷ್ಠ 5 ರಿಂದ 10 ಜನ. ನಿಮ್ಮದೇ ಒಂದು ಡೇಟ್ ಕೊಡ್ತೀವಿ ನಾವು. 5 ಮಿನಿಮಮ್ 5 ಜನ ಬರ್ರಿ. 5 ಜನ ಕೂಡಿ ಬರ್ರಿ. ಫ್ರೆಂಡ್ಸ್ ಕೊಡ್ಕೊಂಬರ್ರಿ. ಅಲ್ಲೇನು ಪಾರ್ಟಿ ಮಾಡಕ್ಕೆ ಅಡ್ಡಾಡ್ತಿರಲ್ಲ, ಅಲ್ಲೇನು ಪಾರ್ಟಿ ಮಾಡಕ್ಕೆ ಅಡ್ಡಾಡ್ತಿರಲ್ಲ. ನೀವು ಸುಮ್ಮನೆ ಹಾಳು ಮಾಡ್ಕೊಂತೀರಿ ನೀವು. ಅಲ್ಲಿ ಆಶ್ರಮ ಬಂದು ಪಾರ್ಟಿ ಮಾಡಿರಿ ಗುರುಗಳು ಕೂಡ. ಹೌದಲ್ಲ? 5 ಜನ ಕೂಡಿ ಗುರುಗಳ ಒಂದು 2 ದಿವಸ ಬಂದು ಇಲ್ಲಿ ಕೂಡಿ ಇರ್ತೀವಿ. ಎಲ್ಲ ಭೇಟಿ ಹೇಗೆ ನಂಬರ್ ತೋರಿ ಇಷ್ಟು ಅದ್ಭುತ ಇರ್ತದೆ. ನಾ ಹೆಚ್ಚಿಗೆ ಹೇಳೋದಿಲ್ಲ, ನೀವೇ ಬಂದು ಎಂಜಾಯ್ ಮಾಡ್ತಿರಲ್ಲ. ಅದೊಂದು ಪವಿತ್ರ ಕ್ಷೇತ್ರ ಅದು. ಗುರುಗಳಲ್ಲಿ ಏನಾದರೂ ವಾಲಂಟಿಯರಿಂಗ್ ಆಪ್ಷನ್ ಇದೆಯಾ ಸರ್ವಿಸ್ ಮಾಡೋಕ್ಕೆ? ಅದೇ ಬಂದಿರ್ಬೋದು. ಈಗ ಎಷ್ಟೋ ಜನ ಬಂದಿರೋದಲ್ಲ ಸರ್ವಿಸ್ ಮಾಡೋಕ್ಕಂತ ಕೆಲಸ ಆಗಲಿ ಹೌದು ಸರ್ವಿಸ್ ಮಾಡ್ತಾರೆ. ಕೆಲವು ಮಂದಿ ಬಂದು ರಿಸೆಪ್ಷನಿಸ್ಟ್ ಅಂತ ವರ್ಕ್ ಮಾಡ್ತಾರೆ. ಸುಮ್ಮನೆ ಬಂದು ಹೆಂಗೆ ಮಾತಾಮೃತ ನಮ್ಮ ಈ ಕಡೆ ಎಲ್ಲ ಹೇಳ. ನಾಗಡೆ ಮುಂಜಾನೆ ಹೇಳಿದ್ನ 9-5 MA ಆಗೈತಿ, ಡಿಪ್ಲೊಮಾ ಆಗ್ಯಾವ. ಈ ಕೋಡಿಹಳ್ಳಿ ಶ್ರೀಗಳದಾರಲ್ಲ ಅವ್ರು ನನ್ನ ಕ್ಲಾಸ್ಮೇಟ್. ಅವರು ಅರಸೀಕೆರೆ ಕೋಡಿಹಳ್ಳಿ ಮಠ ಶ್ರೀಗಳು. ಸದ್ಗುರು ಜಗ್ಗಿ ವಾಸುದೇವ್ ಅದಲ್ಲ, ಅತ್ಯಂತ ಆತ್ಮೀಯರು ನಾವು. ಹೌದಾ? ರವಿಶಂಕರ್ ಗುರುಜಿ ಇವರೆಲ್ಲ ಇನ್ನ ನಾವು ಆಶ್ರಮದಾಗ ಫಸ್ಟ್ ನಾನೇ ಕಲಿಸ್ತಿದ್ದೆ. ರವಿಶಂಕರ್ ಗುರುಜಿ ಆಶ್ರಮ. ಆಮೇಲೆ ಅವರು US ಹೋಗಿದ್ರು. US ಹೋದ್ ಬಂದ್ಮೇಲೆ ನಾ ಈಗ ಅವ್ರ ಲಿಂಕ್ ಇಲ್ಲ. ಯಾಕಂದ್ರೆ ಅವ್ರು ನನ್ನ ನೆನಪು ಇಟ್ಟಿಲ್ಲ ಅವರು. ಹೌದಾ? ಅದು ಮಾತು ಬೇರೆ. ಇಂಥದ್ದೊಂದು ನನ್ನನ್ನು ಎಲ್ಲರೂ ಬಳಸ್ಕೊಡ್ತಾರೆ ದೊಡ್ಡ ಸ್ವಾಮಿಗಳು. ಹಿಮಾಲಯದೊಳಗೆ 16 ವರ್ಷ ಈಗ ನಾನು ಇದ್ದು ಬಂದೆ. ನಾನು 9 ವರ್ಷ ಫಂಡ್ ಹೇಳಬೇಕಂದ್ರೆ 9 ವರ್ಷ ರಜನೀಶರು ಕೂಡ ಅತ್ಯಂತ ಆಪ್ತ ಶಿಷ್ಯ ನಾನು. ನಾವು ಹೆಂಗೆ ಕೂತೀರಿ ಹಿಂಗ ಓಶೋ ಕೂಡ 9 ವರ್ಷ ಡೇಕಿನಿ. ಓಶೋ ಬಗ್ಗೆ ಸುಮಾರು ವಿಡಿಯೋ ಮಾಡಿದ್ರು, ಕೇಳಿದ್ದೆ ನಾನು. ಓಶೋರ್ ಕೂಡ 9 ವರ್ಷ ಇದಕ್ಕಿಂತ ಹೆಚ್ಚಿಗಿಂತ
ಕೊನೆಯದಾಗಲ್ರಿ ಎಂಥ ವ್ಯಕ್ತಿ ಕೂಡ ಕುಂತ ಅನ್ಸೋದು ನಿಮಗೆ? ಸಾಕು ಗುರುಗಳೇ, ನಿಮ್ಮ ಎದುರುಗಡೆ ಈಗ ನಾವುಗಳು ಕೂತಿರೋದು. ಹಾಂ, ಓಶೋರ್ ಪರಮ ಶಿಷ್ಯ ನಾನು. ಅದ್ಭುತ ಅದ್ಭುತ ಪರಮಾದ್ಭುತ ಅವರು, ಹೌದಾ? ಆದರೆ ಅವ್ರು ಕೂಡಿದ್ದಾಗ ನಾವು ಅವ್ರಿಗೆ ಹೇಟ್ ಮಾಡ್ತಿದ್ದೆ, ಭಯಂಕರ ಹೌದು ಹೇಳಿ. ಭಯಂಕರ ಹೇಟ್ ಮಾಡ್ತಿದ್ದೆ. ಅದು ಗುರುಗಳದ್ದು ಒಪ್ಪಿದ್ದೀನಿ, ಅವ್ರ ಬಗ್ಗೆ ಹೇಳ್ತಿದ್ದೆ. ಅವ್ರು ನನಗೆ ಬಸವರಾಜನವರು ತಲೆ ಮೇಲೆ ಕೈ ಇಡೋರು, ಹೆಂಗಾಯ್ತು ಅಂತ ಕೇಳೋರು, ನೀವು ಹೆಂಗೆ ಕೇಳತ್ತೀನಿ ಹಂಗೆ. ಅಷ್ಟೆಲ್ಲ ಆತ್ಮೀಯ ಸಹಿತ ನಾ ಹೇಟ್ ಮಾಡ್ತೀನಿ ನಿಮ್ಮನ್ನು ಅಂತಿದ್ದೆ. ಯಾಕೆ ಅಂತ ಕೇಳ್ತಿದ್ರು, ಹೌದು. ನಿಮ್ದು ಒಂದೇ ಒಂದು ಅದೊಂದು- ಸೆಕ್ಸ್ ಟು ಸೂಪರ್ ಕಾನ್ಸೆಪ್ಟ್ನೆಸ್ ಹೌದು. ತೆಗಿರಂತಿದ್ದ. ಇಲ್ಲ ಅದು ಸುಳ್ಳು ಅಂತಾರಲ್ಲ ಗುರುಗಳು ಒಂದೊಂದು ಕಡೆ ಎಲ್ಲ ಯೂಟ್ಯೂಬ್ ಇಲ್ಲ ಅದು ಸುಳ್ಳು ಅಂತ ನಾ ಅದಿನಲ್ಲ, ಇದರ ಇದ್ದೀನಿ ನಾನು.